ಚೆಕ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ವೆಯ್ಟ್ ರಿಡಕ್ಷನ್ ಆಗ್ತಾ ಇದೆಯಲ್ಲ, ಅದು ಗೊತ್ತಾಗಕ್ಕೆ ಶುರು ಆಗುತ್ತೆ, ಮೋಟಿವೇಶನ್ ಜಾಸ್ತಿ ಆಗುತ್ತೆ. ಈ ಮೋಟಿವೇಶನ್ ಇಲ್ಲದೆ ವೆಯ್ಟ್ ರಿಡಕ್ಷನ್ ಕೋರ್ಸಸ್ ನಿಲ್ಲಿಸ್ಬಿಡೋರಿದ್ದಾರೆ. ನೋವು, ಕಾಲು ನೋವು, ಮಂಡಿ ನೋವು, ಅದಕ್ಕೆ ಖರ್ಚು, ಲಾಸ್ ಆಫ್ ಎನರ್ಜಿ, ಇವೆಲ್ಲ ಕಂಪೇರ್ ಮಾಡಿ ಇದನ್ನ ತಿನ್ಬೇಕಾ ತಿನ್ಬಾರ್ದ ಅಂತ ಒಂದು ಅವೇರ್ನೆಸ್ ಇದ್ರೆ ಸಾಕು. ಅಪ್ರೋಪ್ರಿಯೇಟ್ ಹೀಟ್ ಇದ್ರೆ ಬಾಡಿ ಸ್ಟ್ರಕ್ಚರ್ ಮೇಂಟೈನ್ ಆಗುತ್ತೆ. ದೋಸೆ ತವ ಮೇಲೆ ಅಪ್ರೋಪ್ರಿಯೇಟ್ ಹೀಟ್ ಇದ್ರೆ ದೋಸೆ ಬೇಯುತ್ತೆ ಅಥವಾ ಚಪಾತಿ ಬೇಯುತ್ತೆ. ಹೀಟ್ ಜಾಸ್ತಿ ಆದ್ರೆ ಸಿಯುತ್ತೆ, ಹೀಟ್ ಕಡಿಮೆ ಆದ್ರೆ ಬೇಯಲ್ಲ ಅಲ್ವಾ? ಸೇಮ್ ಇಲ್ಲೂ ಆಗೋದು. ಬಿಗಿನಿಂಗ್ ಅಲ್ಲಿ ಡಯಟ್ ಸ್ಟಾರ್ಟ್ ಮಾಡಿದಾಗ ಅದೊಂದು ಟೆಂಪ್ಟೇಷನ್ ಅಂತ ಇರುತ್ತಲ್ಲ, ಅಥವಾ ಒಂದು ಗಿಲ್ಟಿ ಈಟಿಂಗ್ ಅಂತ ಇರುತ್ತೆ. ಅಯ್ಯೋ ನಾನು ತಿಂತಾ ಇಲ್ಲ, ಅಯ್ಯೋ ಇವತ್ತು ತಿನ್ಬಿಡ್ತಾ ಇದೀನಲ್ಲ, ಇದನ್ನ ಡಯಟ್ ಅಲ್ಲಿ ಇದೀನಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಗೂ ತಿನ್ಬೇಕು ಅಂತ ಹಾತೊರಿಕೆ ಇರ್ತಿರ್ಲಿಲ್ಲ? ವೆಂಜನ್ಸ್ ಈಟಿಂಗ್, ಗಿಲ್ಟ್ ಈಟಿಂಗ್, ವೆಂಜನ್ಸ್ ಈಟಿಂಗ್ ಇವೆಲ್ಲ ಇರುತ್ತೆ. ಸೊ ವೆಯ್ಟ್ ರಿಡಕ್ಷನ್ ಆಗ್ಬೇಕಾದ್ರೆ ಕನ್ಸಿಸ್ಟೆನ್ಸಿ. ಈಗ ವಾಕಿಂಗ್ ಹೋಗ್ತಾ ಇದೀವಿ, ಯಾರೋ ಬರೀ ವಾಕಿಂಗ್ ಮಾಡ್ತಾರೆ ಅಂತ ಅನ್ಕೋಣ, ಅವ್ರ ಆವರೇಜ್ 50 ರಿಂದ 100 ಗ್ರಾಮ್ ತುಂಬಾ ಈಸಿಯಾಗಿ ಇಳಿಸಬಹುದು ದಿನಕ್ಕೆ. ಮಿನಿಮಮ್ 3 ಕಿಲೋಮೀಟರ್ಸ್ ಆಫ್ ವಾಕಿಂಗ್, 4 ಕಿಲೋಮೀಟರ್ಸ್ 5 ಕಿಲೋಮೀಟರ್ಸ್ ಅಭ್ಯಾಸ ಆದ್ರೆ ಮಾಡಬಹುದು. ಈಸಿ, ತುಂಬಾ ಫಾಸ್ಟ್ ವಾಕಿಂಗ್ ಮಾಡುವ ಅವಶ್ಯಕತೆ ಇಲ್ಲ, ಬೆವರು ಬರುವಂತಹ ಅವಶ್ಯಕತೆ ಇಲ್ಲ. ಸೊ ವಾಕಿಂಗ್ ಮಾಡೋರು ಏನ್ ಮಾಡ್ಬೇಕು ಅಂದ್ರೆ, 1 ಲೋಟ ಬಿಸಿನೀರು, ಅಂದ್ರೆ ತುಂಬಾ ಬಿಸಿ ಬೇಡ, ಉಗುರು ಬೆಚ್ಚಗಿನ ಬಿಸಿ, ಅದಕ್ಕೆ ಒಂದು ಅರ್ಧ ಬಟ್ಲು ನಿಂಬೆಹಣ್ಣು, ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಬಿಟ್ಟು ವಿತೌಟ್ ಸಾಲ್ಟ್ ಆರ್ ವಿತೌಟ್ ಶುಗರ್ ತಗೊಂಡು ಆಮೇಲೆ ಅವರು ವಾಕಿಂಗ್ ಹೊರಡ್ಬೋದು. ನಿಂಬೆಹಣ್ಣಿನ ಕೆಲಸ ಏನು? ಜಿಡ್ಡುಗಳನ್ನೆಲ್ಲ ತೆಗಿಯೋದು. ನಿಂಬೆಹಣ್ಣು ಕೆಲಸ ಅದು ಖಾಲಿ ಮಾಡಿಸೋದು. ಸೊ ನೀವು ವಾಕಿಂಗು ಮಾಡಿರ್ತೀರಿ, ನಿಂಬೆಹಣ್ಣು ಜ್ಯೂಸು ಕುಡಿದಿರ್ತೀರಿ, ಖಾಲಿ ಆಗತ್ತೆ, ವಾಪಸ್ ವಾಕಿಂಗ್ ಮುಗಿಸ್ಕೊಂಡ್ ಬರ್ತಾ ಇದ್ದಂಗೆ ಎಕ್ಸಿಟ್ ಆಗುತ್ತೆ. ಸೊ ಈಸಿ, ಅದು ಈಸಿ. ರೈಟ್. ಸೊ ಫಸ್ಟ್ ಈಸ್ ಪ್ಲಾನ್ ಆದ ತಕ್ಷಣನೇ, ಸಂಕಲ್ಪ ಮಾಡಿದ ತಕ್ಷಣ ವಿಲ್ ಪವರ್ ಜಾಸ್ತಿ ಆಗುತ್ತೆ. ವಿಲ್ ಪವರ್, ನಾವು ಒಂದು ಯೋಗದಲ್ಲಿ ಒಂದು ಎಕ್ಸಸೈಸ್ ಹೇಳ್ಕೊಡ್ತೀವಿ, ಏನಂತಂದ್ರೆ ನೆಕ್ ಎಕ್ಸಸೈಸ್ ಅಂತ ಇದೆ. ಹೀಗೆ ಈ ಕಡೆ ತಿರ್ಗಿಸೋದು. ಯಾವಾಗ್ಲಾದ್ರೂ ತಟ್ಟೆ ಮುಂದೆ ಏನಾದ್ರು ಬಂದ್ರೆ, ತಟ್ಟೆ ತಗೊಂಡು ಜಿಡ್ಡು ಗಿಡ್ಡು ಎಲ್ಲ ಬಂದ್ರೆ ಈ ಎಕ್ಸಸೈಸ್ ಮಾಡಿದ್ರೆ ಆಯ್ತು. ಇನ್ನರ್ಧ ದಾರಿ ತಲುಪ್ದಂಗೆ ಇದು ವೆಯ್ಟ್ ಲಾಸ್ ಅಲ್ಲಿ. ಬೇಡ ಅಂದ್ರೆ ಆಯ್ತು ಅಷ್ಟೇ. ಅಂದ್ರೆ ಈ ಅಡಾಪ್ಟೇಷನ್ ಬರ್ಬೇಕು. ನೋವು, ಕಾಲು ನೋವು, ಮಂಡಿ ನೋವು, ಅದಕ್ಕೆ ಖರ್ಚು, ಲಾಸ್ ಆಫ್ ಎನರ್ಜಿ, ಇವೆಲ್ಲ ಕಂಪೇರ್ ಮಾಡಿ ಇದನ್ನ ತಿನ್ಬೇಕಾ ತಿನ್ಬಾರ್ದ ಅಂತ ಒಂದು ಅವೇರ್ನೆಸ್ ಇದ್ರೆ ಸಾಕು. ಇಮಿಡಿಯೇಟ್ಲಿ ಅವ್ರಿಗೆ ವೆಯ್ಟ್ ಇಳಿಯೋಕ್ ಶುರು ಆಗತ್ತೆ. ಈ ಪ್ರತಿನಿತ್ಯ ನೋಡ್ಕೊಳ್ಳೋದ್ರಿಂದ, ಪ್ರತಿನಿತ್ಯ ನೋಡ್ಬೇಕು, ವೆಯ್ಟ್ ಚೆಕ್ ಮಾಡ್ಲೇಬೇಕು. ಚೆಕ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ವೆಯ್ಟ್ ರಿಡಕ್ಷನ್ ಆಗ್ತಾ ಇದೆಯಲ್ಲ, ಅದು ಗೊತ್ತಾಗಕ್ ಶುರು ಆಗುತ್ತೆ, ಮೋಟಿವೇಶನ್ ಜಾಸ್ತಿ ಆಗುತ್ತೆ. ಈ ಮೋಟಿವೇಶನ್ ಇಲ್ಲದೆ ವೆಯ್ಟ್ ರಿಡಕ್ಷನ್ ಕೋರ್ಸಸ್ ನಿಲ್ಲಿಸ್ಬಿಡೋರಿದ್ದಾರೆ. ದುಡ್ಡು ಕೊಟ್ಟಾದ್ರೂ ಆಗ್ಲಿ, ದುಡ್ಡು ಇಲ್ಲದೆ ಆದ್ರೂ ಆಗ್ಲಿ, ಈವನ್ ವಾಕಿಂಗ್ ಮಾಡೋರು ಮೋಟಿವೇಶನ್ಗೋಸ್ಕರ 50 ಗ್ರಾಮ್ ಆದ್ರೂ ಇಳಿದಿದ್ದೀನಿ ಅನ್ನುವ ಸಂತೋಷ ಇರ್ಬೇಕು. ಸೊ ಮೊದಲನೇ 15-20 ದಿನದಲ್ಲಿ ವೆಯ್ಟ್ ರಿಡಕ್ಷನ್ ಕಾಣುತ್ತೆ, ಗೊತ್ತಾಗತ್ತೆ, ಇಂಚ್ ಲಾಸ್ ಆಗತ್ತೆ. ಪರ್ಟಿಕ್ಯುಲರ್ಲಿ ಇಲ್ಲಿ ಪಕ್ಕೆಗಳಲ್ಲಿ, ಅಬ್ಡಮನ್ ಅಲ್ಲಿ ಇಂಚ್ ಲಾಸ್ ಆಗಕ್ಕೆ ಶುರು ಆಗುತ್ತೆ. ವೆಯ್ಟ್ ರಿಡಕ್ಷನ್ ಕಾಣುತ್ತೆ, ಎನರ್ಜೀಸ್ ಜಾಸ್ತಿ ಆಗುತ್ತೆ. ಈ ವೆಯ್ಟ್ ಆಗ್ತಾ ಇರೋದೇನು, ವೆಯ್ಟ್ ರಿಡಕ್ಷನ್ ಯಾವ್ದು? ಎಕ್ಸಸ್ ಫ್ಯಾಟ್, ಅನ್ಡೈಜೆಸ್ಟೆಡ್, ಅನ್ಅಬ್ಸರ್ವ್, ಅನ್ಎಲಿಮಿನೇಟೆಡ್. ಇದು 3 ಫ್ಯಾಟ್ಗಳಿದೆಯಲ್ಲ, ಇದೆಲ್ಲ ಫ್ಯಾಟೇನೆ. ಇದೆಲ್ಲ ಹೋಗ್ತಾ ಇದ್ದಂಗೆ ದೇಹ ಕರೆಕ್ಟ್. ಮಸಲ್ ಮಾಸ್ ಎಲ್ಲ ರಿಡಕ್ಷನ್ ಆಗಲ್ಲ. ಮಸಲ್ ಅಂದ್ರೆ ಒಂದು ಸ್ಪಾಂಜ್ ಅನ್ನ ನೀವು ಹಿಂಡಿದ್ರೆ ಅದನ್ನ ಒಂದು ನೀರ್ನಲ್ಲಿ ಅದ್ಬಿಟ್ಟು ಹಿಂಡೋದು ಈಸಿ ಅಲ್ವಾ? ಎಣ್ಣೆಲಿ ಅದ್ಬಿಟ್ಟು ಹಿಂಡಿದ್ರೆ ಮತ್ತು ಅದ್ರಲ್ಲಿ ಇನ್ನ ಅಂಶಗಳಿದೆ. ಅವಾಗ ಬಿಸಿನೀರಲ್ಲಿ ನೆನೆ ಹಾಕಿ ಇದ್ರಲ್ಲಿ ನೆನೆ ಹಾಕಿದ್ರೆ ಒಂದು ಸ್ಪಾಂಜ್, ಅವಾಗ ನಿಮಗೆ ಅಲ್ಲಿ ಒಳಗಿರುವಂತ ಫ್ಯಾಟ್. ಅದೇ ಕೇಸ್ ಇಲ್ಲೂ ಆಗತ್ತೆ ಅಷ್ಟೆ. ನಿಂಬೆಹಣ್ಣು ಜ್ಯೂಸ್ ಕುಡಿಯಕ್ ಜಾಸ್ತಿ ಮಾಡಿ, ಮಜ್ಜಿಗೆ, ತಿಳಿ ಮಜ್ಜಿಗೆ, ಅದಕ್ಕೊಂದ್ ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ಮತ್ತೆ ಶುಂಠಿ ಎಲ್ಲ ಹಾಕಿ, ಇದೆಲ್ಲ ಹೀಟರ್ಸ್. ಆ ಹೀಟ್ ಬರ್ತಾ ಇದ್ದಂಗೆ ಎಲ್ಲೆಲ್ಲಿ ಕಟ್ಕೊಂಡಿದೆ ಅದೆಲ್ಲ ಬಿಟ್ಕೊಳಕ್ ಶುರು ಆಗುತ್ತೆ. ಈಸಿಯೆಸ್ಟ್ ವೇ ನಾ ಹೇಳ್ತಾ ಇರೋದು, ಕಾಸ್ಟ್ ಇಲ್ವೇ ಇಲ್ಲ. ಇದರ ಜೊತೆ ಗೊತ್ತಿದ್ರೆ ಒಂದ್ ಸ್ವಲ್ಪ ಯೋಗ ಮಾಡಿ, ಏನೂ ಗೊತ್ತಿಲ್ಲ ಫ್ರೀ ಹ್ಯಾಂಡ್ ಎಕ್ಸರ್ಸೈಸಸ್ ಮಾಡಿ. ಈ ಪ್ರಾಣಿಗಳು ಮೈ ಮುರಿಯುತ್ತೆ ಗೊತ್ತಲ್ವಾ, ಆ ಮೈ ಮುರಿಯುವಿಕೆ ಇದ್ರೆ ಆಯ್ತು. ಸ್ಟ್ರೆಚ್, ಅದರಲ್ಲಿ 3 ಭಾಗ ಇದೆ. ಸ್ವಲ್ಪ ಫ್ಲೆಕ್ಸಿಬಿಲಿಟಿನೂ ಬರ್ಬೇಕಂದ್ರೆ ನಾ ಹಿಂದಿನ ಯಾವ್ದೋ ಒಂದು ಎಪಿಸೋಡ್ ಅಲ್ಲಿ ಹೇಳಿದ್ದೀನಿ, ಸ್ಟ್ರೆಚ್, ಬೆಂಡ್ ಅಂಡ್ ಟ್ವಿಸ್ಟ್ ಅಂತ. ಸ್ಟ್ರೆಚ್ ಚೆನ್ನಾಗಿ ಮಾಡ್ಬೇಕು. ಒಂದು 10 to 20 ಸೆಕೆಂಡ್ ಸ್ಟ್ರೆಚ್ ಮಾಡಿದ್ರೆ
ಆ ಸ್ಟ್ರೆಚಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಪರ್ವತಾಸನ ಅಂತ ಕೂತ್ಕೊಂಡ್ ಜಾಗದಲ್ಲಿ ಮಾಡ್ಬೋದು, ನಿಂತ್ಕೊಂಡು ಮಾಡ್ಬೋದು. ಅದನ್ನ ಮಾಡಿದ್ರೆ ಆ ಸುತ್ತಮುತ್ತ ಇರೋ ಫ್ಯಾಟ್ 30 seconds ಅಲ್ಲಿ ಕರಗಿ ಪಾಸ್ ಆಗೋಗುತ್ತೆ, ಅಲ್ಲಿ ಶೇಖರಣೆ ಆಗಲ್ಲ. ಸೊ ಹಾಗಾಗಿ ಸ್ಟ್ರೆಚ್, ಬೆಂಡ್, ಸಾಧ್ಯ ಆದಷ್ಟು ಬೆಂಡ್ ಆದ್ರೆ ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಬೆಂಡಿಂಗ್ ಮಾಡಿದ್ರೆ ಯೋಗ ಗೊತ್ತಿದ್ರೆ ಫಂಟಾಸ್ಟಿಕ್. ಅದಕ್ಕೊಂದು ಸೀಕ್ವೆನ್ಸ್ ಇರುತ್ತೆ, ಸೂರ್ಯ ನಮಸ್ಕಾರ ಎಲ್ಲ ಇರುತ್ತೆ. ಏನೂ ಸೀಕ್ವೆನ್ಸ್ ಗೊತ್ತಿಲ್ಲ ಅಂದ್ರೂ ಕೂಡ ಫ್ರೀ ಹ್ಯಾಂಡ್ ಎಕ್ಸರ್ಸೈಸಸ್ ಮಾಡಿದ್ರು ಸಾಕು. ಸೊ ವಾಕಿಂಗ್, ಫ್ರೀ ಹ್ಯಾಂಡ್ ಎಕ್ಸರ್ಸೈಸಸ್, ಒಂದ್ ಸ್ವಲ್ಪ ಆಹಾರ, ಪ್ಲಾನ್ಡ್ ಆಹಾರ ತಗೊಂಡ್ರು ಸಾಕು. ಎಸ್, ಅದೇ ಇವಾಗ ಆಹಾರ ಅಂತ ಬಂದಾಗ ನೀವು ಬೆಳಗ್ಗೆದ್ದು ನಿಂಬೆ ಹಣ್ಣು ನೀರು ಕುಡಿಬಹುದು ಅಂತ ಹೇಳಿದ್ರಿ, ಮಜ್ಜಿಗೆ ಇದೆಲ್ಲ ಹೇಳಿದ್ರಿ. ವೆನ್ ಇಟ್ ಕಮ್ಸ್ ಟು ಸಾಲಿಡ್ ಫುಡ್ ಇಂಟೇಕ್ ಅಂತ ಬಂದಾಗ ಮನೇಲಿ ಮಾಡಿದ್ದು ರೆಗ್ಯುಲರ್ ಊಟ ಮಾಡಬಹುದಾ, ಅಥವಾ ಏಕೆಂದ್ರೆ ಎಷ್ಟೊಂದ್ ಜನ ಅನ್ನ ಬಿಟ್ಬಿಟ್ಟೆ, ಚಪಾತಿ ಬಿಟ್ಬಿಟ್ಟೆ, ಬರೀ ಹಣ್ಣು ತಿಂದೆ, ಬರೀ ನೀರ್ ಕುಡ್ದೆ, ಸೊ ಈ ತರ ಬೇರೆ ಬೇರೆ ಪ್ಯಾಟರ್ನ್ ಆಫ್ ಡಯಟ್ಸ್ ನ ಫಾಲೋ ಮಾಡ್ತಾರೆ. ತಕ್ಷಣಕ್ಕೆ ಚೇಂಜ್ ಮಾಡಬಾರ್ದು, ಯಾವ್ದೋ ಒಂದು ಕಟ್ ಮಾಡ್ಬಿಟ್ಟು ಇನ್ನೊಂದು ಹೊಸ ಪ್ಯಾಟರ್ನ್ ಗೆ ಬರಬಾರ್ದು. ಅದೆಲ್ಲ ಎಕ್ಸ್ಪೆರಿಮೆಂಟ್ಸ್. ತುಂಬಾ ತಾಕತ್ತಿದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ಇಲ್ದರೆ ಆಗಲ್ಲ. ಹುಚ್ಚಿಡಿದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ನಂತವ್ರು ಎಕ್ಸ್ಪೆರಿಮೆಂಟ್ ಮಾಡಿ ಕೆಲವು ಸಲ ಡ್ಯಾಮೇಜ್ ಆಗಿರೋದು ಇದೆ. ಸೊ ಹಾಗಾಗಿ ನನ್ನ ಅಡ್ವೈಸ್ ಆ ತರ ಡ್ರಾಸ್ಟಿಕ್ ಎಕ್ಸ್ಪೆರಿಮೆಂಟ್ಸ್ ಮಾಡಕ್ ಹೋಗ್ಬಿಟ್ಟು. ಇವಾಗ ಮೊದಲನೇ ದಿನ ಅಂದ್ರೆ ನೀವು ಸಂಕಲ್ಪ ಮಾಡಿರೋದ್ರಿಂದವರೆಗೆ 3 ಹೊತ್ತು ತಿಂತಾ ಇದೀವಿ. ಮಧ್ಯದಲ್ಲಿ ಒಂದು ಬೆಳಿಗ್ಗೆ ಒಂದ್ ಸ್ವಲ್ಪ ಟೀ, ಕಾಫಿ, ಬಿಸ್ಕೆಟ್ಸ್, ಮಧ್ಯಾಹ್ನ ಒಂದ್ ಸ್ವಲ್ಪ ಬಜ್ಜಿ ಬೋಂಡ, ರಾತ್ರಿ ಊಟದ ಜೊತೆ ಬಜ್ಜಿ ಬೋಂಡ ಇದೆ ಅಂತ ಅನ್ಕೊಳ್ಳೋಣ. ನಂದು ಇನ್ನೊಂದು ಅಡ್ವೈಸ್ ಹೇಳ್ಬಿಡ್ತೀನಿ. ನಾನೊಂದು ಚಾರ್ಟ್ ಮಾಡ್ತಾ ಇದ್ದೆ, ವೆಯ್ಟ್ ರಿಡಕ್ಷನ್ ಚಾರ್ಟ್. ವೆಯ್ಟ್ ಚಾರ್ಟೇ ಒಂದಾದ್ರೆ ಫುಡ್ ಚಾರ್ಟ್ ಅಂತ ಇನ್ನೊಂದು ಮಾಡ್ತಾ ಇದ್ದೆ. ಬೆಳಿಗ್ಗೆ ಎಷ್ಟೊತ್ತಿಗೆ ತಿಂದೆ, ಏನ್ ತಿಂದೆ, ಎಷ್ಟು ನೀರು ಕುಡ್ದೆ, ಅದಕ್ಕೆ ಅಳತೆ ಬೌಲ್ ಇಟ್ಕೋತಾ ಇದ್ದೆ. ಸ್ಮಾಲ್ ಬೌಲ್, ಬಿಗ್ ಬೌಲ್ ಅಂತ. ಏನ್ ತಿಂದೆ, ಎಷ್ಟು ತಿಂದೆ, ಮಧ್ಯದಲ್ಲಿ ಒಂದು ಟೀ ಕೊಟ್ಟೆ ಅಂತ ಅನ್ಕೋಣ. ನಾನು ನೆಕ್ಸ್ಟ್ ಡೇ ನೋಡುವಾಗ ನಾನೇ ಆಡಿಟ್ ಮಾಡ್ಕೋತಾ ಇದ್ದೆ. ಈ ಟೀ ಅವಶ್ಯಕತೆ ಇರ್ಲಿಲ್ವೇನೋ, ರೌಂಡ್ ಆಫ್ ಮಾಡ್ಕೋತಾ ಇದ್ದೆ. ಸೊ ಬಿಸ್ಕೆಟ್ ಅವಶ್ಯಕತೆ ಇರ್ಲಿಲ್ವೇನೋ, ಒಂದ್ ಬೋಂಡಾ ಬಜ್ಜಿ ಅವಶ್ಯಕತೆ ಇರ್ಲಿಲ್ವೇನೋ, ಒಂದ್ ಹಾಲು ಅವಶ್ಯಕತೆ ಇರ್ಲಿಲ್ವೇನೋ. ಹಾಲು ನಮಗೆ ಪ್ರೋಸೆಸ್ ಆಫ್ ಡೈಜೆಷನ್ ಮತ್ತೆ ಪ್ರೋಸೆಸ್ ಆಫ್ ವೆಯ್ಟ್ ಇನ್ಕ್ರೀಸ್ ಜಾಸ್ತಿ ಆಗುತ್ತೆ, ಡೈಜೆಷನ್ ಕಡಿಮೆ ಆಗುತ್ತೆ. ಹಾಗಾಗಿ ಸ್ವಲ್ಪ ದಿನಗಳು ಅಟ್ಲೀಸ್ಟ್ ಇದನ್ನು ಮಾಡುವವರೆಗೆ, ವೆಯ್ಟ್ ರಿಡಕ್ಷನ್ ಆಗುವವರೆಗೆ ಮಿಲ್ಕ್ ಪ್ರಾಡಕ್ಟ್ಸ್ ತುಂಬಾ ಕಡಿಮೆ ಮಾಡಿದ್ರೆ ಆಯ್ತು. ಮಿಲ್ಕ್ ಪ್ರಾಡಕ್ಟ್ಸ್ ಅಲ್ಲಿ ಮೊಸರು ಬೇಡ, ಮಜ್ಜಿಗೆ ಇಸ್ ಓಕೆ. ತುಪ್ಪ ಅವೆಲ್ಲ ಬೇಡ. ತುಪ್ಪದ ಬದಲು ಹಸಿ ಎಣ್ಣೆ ತಗೊಂಡ್ರು ಆಯ್ತು. ಜಿಡ್ಡು ಬೇಕೇ ಬೇಕು, ಆ ಜಿಡ್ಡನ್ನ ರಿಜೆಕ್ಟ್ ಮಾಡಬಾರ್ದು. ತುಪ್ಪ, ಈಗ ನಾನು ತುಪ್ಪ ಒಂದು ಹತ್ತತ್ರ ಒಂದು 4 ಸ್ಪೂನ್ ಹಾಕೋತಾ ಇದ್ದೆ, ಕಡಿಮೆ ಮಾಡ್ಕೊಂಡೆ ಅಷ್ಟೆ. ಸೊ ಹಾಗೆ ಪ್ಯಾಟರ್ನ್ ಆಫ್ ಫುಡ್ ಅನ್ನ ಒಂಚೂರು ಚೇಂಜ್ ಮಾಡ್ಕೊಂಡ್ರೆ ಆಯ್ತು. ಲಾಸ್ಟ್ ಟೈಮ್ ಹೇಳಿದೀನಿ, ಥಿಕ್ ಫುಡ್ ಅಂಡ್ ಥಿನ್ ಫುಡ್ ಅಂತ. ಯಾರು ಥಿನ್ ಫುಡ್ ತಿಂತಾರೆ ಅವ್ರು ತಿನ್ನಾಗಿರ್ತಾರೆ. ಥಿನ್ ಫುಡ್ ಅಂದ್ರೆ ಏನು, ಸಾಂಬಾರು ಗೊಜ್ಜಿನ ಬದಲು, ಇವಾಗ ನಾರ್ತ್ ಇಂಡಿಯನ್ಸ್ ಆದ್ರೆ ಗ್ರೇವಿ ಮಾಡ್ತಾರೆ, ಥಿಕ್ ಗ್ರೇವಿ. ಅವೆಲ್ಲ ಆ ಥಿಕ್ ಗ್ರೇವಿ ಅಲ್ಲಿ ಏನ್ ಅಂಶ ಇರುತ್ತೆ ಅದೆಲ್ಲ ನಮ್ಮ ಒಳಗಡೆನೆ ಹೋಗೋದು ಅಲ್ವಾ. ಯಾರು ಥಿಕ್ ಗ್ರೇವಿ ತಗೋತಾ ಇದ್ದಾರೆ ಅವ್ರು ತಿಳಿ ಸಾಂಬಾರು ಅಥವಾ ತಿಳಿ ರಸಮ್ ಬಂದ್ರೆ ಒಳ್ಳೇದು. ಮೆಣಸಿನ ಸಾರು ತಗೋಬಹುದು. ಬಿಸಿಲುಗಾಲದಲ್ಲಿ ಮೆಣಸಿನ ಸಾರು ಅವಶ್ಯಕತೆ ಇಲ್ಲ, ಬಿಸಿಲೇ ಇರುತ್ತೆ, ಹಾಗಾಗಿ ಮೆಣಸಿನ ಸಾರು ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಏನ್ ಮಾಡ್ಬೋದು ಅವರು, ಚಳಿಗಾಲದಲ್ಲಿ ಮಾಡ್ಬೋದು. ಮೆಣಸಿನ ಸಾರು, ಬೆಳ್ಳುಳ್ಳಿ ಹಾಕಿ, ಈರುಳ್ಳಿ ಹಾಕಿ, ಮೆಣಸಿನ ಸಾರು ತೆಳ್ಳಗಿರ್ಬೇಕು. ಪ್ರೋಸೆಸ್ ತುಂಬಾ ಬೇಗ ಆಗತ್ತೆ. ಈ ಬಿಳಿ ಅಕ್ಕಿಗಿಂತ ಕೆಂಪಕ್ಕಿ ತಗೊಂಡ್ಬರೋದು ಒಳ್ಳೇದು, ಕುಸುಬ್ಲಕ್ಕಿ ತಗೊಂಡ್ಬರೋದು ಒಳ್ಳೇದು. ನಮ್ಮ ಕೋಸ್ಟಲ್ ಏರಿಯಾ ಕೇರಳದಿಂದ ಹಿಡಿದು ಮಂಗಳೂರು ಆ ಬೆಲ್ಟ್ ಅಲ್ಲಿ ಕುಸುಬ್ಲಕ್ಕಿ ಬಳಸ್ತಾರೆ, ಬಾಯ್ಲ್ಡ್ ರೈಸ್ ಅಂತ. ತಿಕ್ ಇರುತ್ತೆ, ಅದು ಆರೋಗ್ಯಕ್ಕೂ ಒಳ್ಳೇದು, ತಂಪು, ಬೇಗ ಪಾಸ್ ಆಗುತ್ತೆ, ಡೈಜೆಷನ್ ತುಂಬಾ ಚೆನ್ನಾಗಾಗುತ್ತೆ. ನಾನು ಈ ಅಭ್ಯಾಸ ಮಾಡಿದ್ದೀನಿ ಸುಮಾರು ವರ್ಷಗಳು, ಸುಮಾರು ವರ್ಷಗಳು ಮಾಡಿದ್ದೀನಿ. ಈಸಿ, ಎನರ್ಜೀಸ್ ಉಳಿಯಿತು. ಸೊ ಈಗ ಆ ಪ್ರೋಸೆಸ್ ಅಲ್ಲಿ ಇನ್ನೊಂದು ಅಡಿಷನ್ ಆಯ್ತು. ಕರೆಕ್ಟ್. ಬರಿತಾ ಬಂದಷ್ಟು ನಮ್ಗೆ ಸ್ಪಷ್ಟತೆ ಬರುತ್ತೆ. ಈ ಪದಾರ್ಥದ ಅವಶ್ಯಕತೆ ಇದೆ, ಈ ಫುಡ್ ಅವಶ್ಯಕತೆ ಇದೆ, ಈ ಫುಡ್ ಅವಶ್ಯಕತೆ ಇಲ್ಲ ಗೊತ್ತಾಗುತ್ತೆ. ಇಲ್ಲಿ ಅವೇರ್ನೆಸ್ ಬಂದ್ಬಿಟ್ರೆ ಎದುರುಗಡೆ ಇಟ್ಟು ತಿನ್ನಲ್ಲ ನಾವು. ಸೊ ಒಂದ್ ಎಕ್ಸರ್ಸೈಸ್ ಇದು ಹೇಳ್ಕೊಟ್ಟೆ, ಮಜ್ಜಿಗೆ, ನೀರು ಇವೆಲ್ಲ ಬಂದ್ರೆ ಈ ಎಕ್ಸರ್ಸೈಸ್ ಮಾಡಿದ್ರೆ ಆಯ್ತು, ಅಪ್ ಅಂಡ್ ಡೌನ್ ಮಾಡಿದ್ರೆ ಆಯ್ತು. ನಂದೊಂದು ಪ್ರಶ್ನೆ ಇದೆ. ಒಂದು ಎಲ್ಲ ಗೊತ್ತಿರುತ್ತೆ, ಬುದ್ಧಿಗೆ ಗೊತ್ತಾಗ್ತಿರತ್ತಲ್ಲ, ನಾನು ಇದ್ ಮಾಡ್ಬೇಕು ಮಾಡ್ಬಾರ್ದು, ಇದು ತಿನ್ಬೇಕು ತಿನ್ಬಾರ್ದು ಅಂತ. ಆದ್ರೆ ಈಗ 120 kg ಇದ್ದ ನೀವು ಬಿಗಿನಿಂಗ್ ಅಲ್ಲಿ ಡಯಟ್ ಸ್ಟಾರ್ಟ್ ಮಾಡಿದಾಗ ಅದೊಂದು ಟೆಂಪ್ಟೇಷನ್ ಅಂತ ಇರುತ್ತಲ್ಲ, ಅಥವಾ ಒಂದು ಗಿಲ್ಟಿ ಈಟಿಂಗ್ ಅಂತ ಇರುತ್ತೆ. ಅಯ್ಯೋ ನಾನು ತಿಂತಾ ಇಲ್ಲ, ಅಯ್ಯೋ ಇವತ್ತು ತಿನ್ಬಿಡ್ತಾ ಇದೀನಲ್ಲ, ಇದನ್ನ ಡಯಟ್ ಅಲ್ಲಿ ಇದೀನಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಗೂ ತಿನ್ಬೇಕು ಅಂತ ಹಾತೊರಿಕೆ ಇರ್ತಿರ್ಲಿಲ್ಲ? ವೆಂಜನ್ಸ್ ಈಟಿಂಗ್, ಗಿಲ್ಟ್ ಈಟಿಂಗ್, ವೆಂಜನ್ಸ್ ಈಟಿಂಗ್ ಇವೆಲ್ಲ ಇರುತ್ತೆ, ಆಗತ್ತೆ. ಈಗ 2 steps ಫಾರ್ವರ್ಡ್, 1 step ಬ್ಯಾಕ್ವರ್ಡ್ ಆಗತ್ತೆ. ಈ ಪದ್ಧತಿಯನ್ನ ತಗೋಬೇಕು ನಾವು.
ಏಕದಮ್ ನಾವು 365 ದಿನನೂ ಬಾಯಿ ಕಟ್ತೀವಿ ಅನ್ನಕ್ ಆಗಲ್ಲ. ನಾನು ಹೊಸ ತಂತ್ರ ಮಾಡ್ತಾ ಇದ್ದೆ. ವಾರದಲ್ಲಿ ಒಂದು ದಿನ ಒಂದು ಹೊತ್ತು ಮಾತ್ರ ಚೀಟಿಂಗ್ ಡೇ ಮಾಡ್ಕೋತಾ ಇದ್ದೆ. ಬಜ್ಜಿ ತಿನ್ಬೇಕು, ಏನೋ ತಿನ್ಬೇಕು ಆಸೆ ಅನ್ಸುತ್ತೆ, ರುಚಿ ನೋಡ್ಬಿಟ್ಟಿರ್ತೀವಲ್ಲ ಅಲ್ವಾ, ಮಾಡೋದು. ಒಂದ್ ಬಜ್ಜಿ ಇದ್ರೆ ಅರ್ಧ ಬಜ್ಜಿ ತಿನ್ನೋದು ಪ್ರಾಕ್ಟೀಸ್ ಮಾಡ್ಕೊಂಡೆ ಅಷ್ಟೇ. 4-5 ತಿಂತಾ ಇದ್ದೆ. ಬಜ್ಜಿಗಳು ಕೊಟ್ರೆ ಎಷ್ಟು ಕೊಟ್ರು, ಒಂದ್ ಪ್ಲೇಟ್ ತುಂಬಾ ಕೊಟ್ರು ತಿಂತಾ ಇದ್ದೆ. ಕಮ್ಮಿ ಮಾಡ್ಕೊಂಡೆ. ಆಲೂಗಡ್ಡೆ ಪದಾರ್ಥಗಳನ್ನ ಕಡಿಮೆ ಮಾಡ್ಕೊಂಡೆ. ರೈಸ್ ವೆಯ್ಟ್ ಇನ್ಕ್ರೀಸರ್, ಕುಸುಬ್ಲಕ್ಕಿ ವೆಯ್ಟ್ ರೆಡ್ಯೂಸರ್. ಒಂದ್ ಅನ್ಕೋಣ, ಹೀಟ್ ಅಂತ ಅಪ್ರೋಪ್ರಿಯೇಟ್ ಹೀಟ್ ಇದ್ರೆ ಬಾಡಿ ಸ್ಟ್ರಕ್ಚರ್ ಮೇಂಟೈನ್ ಆಗುತ್ತೆ. ದೋಸೆ ತವ ಮೇಲೆ ಅಪ್ರೋಪ್ರಿಯೇಟ್ ಹೀಟ್ ಇದ್ರೆ ದೋಸೆ ಬೇಯುತ್ತೆ ಅಥವಾ ಚಪಾತಿ ಬೇಯುತ್ತೆ. ಹೀಟ್ ಜಾಸ್ತಿ ಆದ್ರೆ ಸಿಯುತ್ತೆ, ಹೀಟ್ ಕಡಿಮೆ ಆದ್ರೆ ಬೇಯಲ್ಲ ಅಲ್ವಾ. ಸೇಮ್ ಇಲ್ಲೂ ಆಗೋದು. ಈಗ ವೆಯ್ಟ್ ಜಾಸ್ತಿ ಯಾರಿಗಿರುತ್ತೆ, ಸ್ವಲ್ಪ ಹೀಟ್ ಜಾಸ್ತಿ ಕೊಡ್ಬೇಕು. ಹೀಟ್ ಜಾಸ್ತಿ ಏನು, ಪದಾರ್ಥಗಳಿಂದ ಹೀಟ್ ಕೊಡ್ತೀವಿ. ಶುಂಠಿ, ಮೆಣಸು, ಮೆಣಸಿನಕಾಯಿ, ಮತ್ತೆ ಬೆಳ್ಳುಳ್ಳಿ, ಈರುಳ್ಳಿ, ಇವೆಲ್ಲ ಹೀಟ್ ಇನ್ಕ್ರೀಸರ್ಸ್. ಅರಿಶಿನ, ಇವೆಲ್ಲ ಹೀಟ್ ಇನ್ಕ್ರೀಸರ್ಸ್. ಮಜ್ಜಿಗೆ ಹೀಟ್ ಇನ್ಕ್ರೀಸರ್, ನಿಂಬೆಹಣ್ಣು ಹೀಟ್ ಇನ್ಕ್ರೀಸರ್, ನೆಲ್ಲಿಕಾಯಿ ಹೀಟ್ ಇನ್ಕ್ರೀಸರ್. ಈ ಹೀಟ್ ಇನ್ಕ್ರೀಸರ್ಸ್ ನ ಎಷ್ಟು ಬೇಕಾದ್ರೂ ಕೊಡಬಹುದು, ಅಂದ್ರೆ ಅಪ್ರಾಪ್ರಿಯೇಟ್. ಮತ್ತೆ ಇಷ್ಟಿಷ್ಟು ತಿನ್ನೋಂಗಿಲ್ಲ, ಅವೆಲ್ಲ ತುಂಬಾ ಜಾಸ್ತಿ ಅಲ್ಲ. ಏನೋ ನಾರ್ಮಲಿ ತಿಂತಾ ಇದ್ದೀವಿ, ಅದಕ್ಕಿಂತ 10%, 20% ಜಾಸ್ತಿ ಕೊಟ್ಟರೆ ನಾರ್ಮಲ್ ಗಿಂತ ನಮ್ ಬಾಡಿ ಹೀಟ್ ಸ್ವಲ್ಪ ಜಾಸ್ತಿ ಆಗುತ್ತೆ.